ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ನನ್ನ ತಂಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಅವಳೇ ಕರ್ಕೊಂಡು ಹೋಯ್ತವಳೆ. ಎಲ್ಲಿ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅವಳದೇ ಪ್ಲ್ಯಾನು, ನೋಡೋದ ಎಲ್ಲಿ ಏನು ಅಂತ. ಬಂದ್ವಿ, ರೀಚ್ ಆದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಇಲ್ಲ ಅಲ್ಲಿ. ಕ್ಲೋಸ್ ಆಗಿದೆಯೇನೋ ಗೊತ್ತಾಗ್ತಾಯಿಲ್ಲ. ನನ್ನ ತಂಗಿ ಫೋನ್ ಮಾಡ್ತಾವಳೆ. ಏನಂತೆ? ಓಪನ್ ಇದೆಯಂತೆ. ಬಂದರು ಇವಾಗ. ಇದೆಲ್ಲ ಬೇರೆಯವ್ರು ಪೇಂಟ್ ಮಾಡಿರೋದಂತ ನೋಡಿ ಗೈಸ್. ಏನು ಸಖತ್ತಾಗಿದೆ. ಹಾಂ, ಸಿಂಪಲ್ ಆಗಿದೆ ನೋಡು, ಸಖತ್ತಾಗಿದೆ. ಈ ಥರದ್ದು ನಾನು ಈ ಥರದ್ದೇ ಸಿಂಪಲ್ ಮಸ್ತಿದೆ. ವಾವ್, ಟೈಗರ್ ಸಖತ್ತಾಗಿದೆಲ್ಲ. ಇಲ್ಲ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಪೇಂಟ್ ಮಾಡೋಕ್ಕೆ ಬಂದವ್ರೆ. ಅದೇ ನಾವು ಯಾವ ಥರ ಪೇಂಟ್ ಮಾಡ್ತೀವಿ ಅದ್ರ ಮೇಲೆ ಇದು ಡಿಪೆಂಡ್ ಅಮೌಂಟ್ ಎಷ್ಟು ಅಂತ. ಮಸ್ತಿದೆ. ನನಗೆ ಬರಲ್ಲ ನಂಗೆ ಬರಲ್ಲ ಡ್ರಾಯಿಂಗು. ಈಸಿಯಾಗಿ ಮಾಡ್ಬೋದು ಆರಾಮಾಗಿ. ಅದು ಅವ್ರಿಗೆ ಈಸಿ, ನಮಗಲ್ವಲ್ಲ. ಓಕೆ, ನೋಡೋದ ಟ್ರೈ ಮಾಡು. ಆಗಿಲ್ವ ಇನ್ನೂ ಟೈಮು? 2:30. ಪೇಂಟ್ ಮತ್ತು ಆರ್ಟ್ ಡ್ರಾಯಿಂಗ್ಸ್ ಹಾಬೀಸ್ ಇರೋರಿಗೆ ಇದು ಚೆನ್ನಾಗಿದೆ. ಒಂದು ಮಾಡ್ಬೋದು. ಆಮೇಲೆ ಮಾಡಿರೋದ್ಮೇಲೆ ನಾವು ತೊಗೊಂಡು ಹೋಗ್ಬೋದು ಮನೆಗೆ. ನಮಗೂ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸು. ಅವಳು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೋಡೋದ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನಗಂತೂ ಬರಲ್ಲ. ನೋಡೋದ ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡ್ತೀನಿ. ಸೊ ನಿಮಗೇನಾದ್ರು ತುಂಬ ಹಾಬೀಸ್ ಇತ್ತು ಅಂದರೆ ಪೇಂಟಿಂಗು, ಡ್ರಾಯಿಂಗ್ಸು, ಇಲ್ಲಿಗೆ ಬನ್ನಿ. ಎಷ್ಟೊತ್ತಾದರೂ ಮಾಡ್ಬೋದಲ್ವ, ಟೈಮ್ ಲಿಮಿಟ್ ಇಲ್ಲ. ನಿಮಗೆ ಎಷ್ಟೊತ್ತಾದರೂ ಕೂತ್ಕೊಂಡು ಪೇಂಟ್ ಮಾಡ್ಬೋದು. ನೀವು ಯಾವ ಥರ ಪೇಂಟ್ ಮಾಡ್ತೀರೋ ಅದ್ರ ಮೇಲೆ ಕಾಸ್ಟ್ ಅಂತೆ, ಗೊತ್ತಿಲ್ಲ ಹೆಂಗೆ ಏನು ಅಂತ. ಯಾವ ಸೈಜ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಆ ಥರ. ಬೇಸಿಕ್ ಅಂದರೆ ಮಾಮೂಲಿ ಇಷ್ಟು ಬರುತ್ತೆ ಅನ್ಸುತ್ತಲ್ಲ, ಬೇಸಿಕ್ ಇಷ್ಟು ಬರುತ್ತೆ ನೋಡಿ. ಸೊ ನಿಮಗೂ ಇಷ್ಟ ಇತ್ತು ಅಂದರೆ ದಯವಿಟ್ಟು ಇಲ್ಲಿ ವಿಸಿಟ್ ಕೊಡಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಬಂದಮೇಲೆ. ನನ್ನ ತಂಗಿ ಆವಾಗಿಂದ ಹುಡುಕ್ತಾವಳೆ, ಯಾವ್ದು ಮಾಡೋದು. ಎರಡು ಸೆಲೆಕ್ಟ್ ಮಾಡಿದ್ಯಾ? ತೋರಿಸಿ ಯಾವುದ್ಯಾವುದು? ಹಾಂ, ಇಲ್ಲ ಈಸಿ ಕಣೆ ಇದು ನಿನಗೆ. ಹಾಂ, ಓಕೆ, ಬೇಡ ಮಾಡು. ನೆಕ್ಸ್ಟ್ ಅದೇ ಈ ಥರ ಯಾವ ಥರ ಒಂದು ಮಾಡೋಣ ಅಂತ. ಡೆಮೋ ನೋಡ್ತಾವಳೆ ಇದು ನೋಡ್ರೆ ಏನು ಸಕ್ಕತ್ತಾಗಿದೆ. ನಾವು ಸ್ಕೂಲ್ ಲೈಫಲ್ಲಿ ಬಿಡ್ತಿದ್ದೀವಿ ನೆನೆಸ್ಕೊಂಡ್ರೆ ನಗು ತಡೆಯೋಕ್ಕಾಗಲ್ಲ. ಆ ರೇಂಜಿಗೆ ಬಿಡ್ತಾಯಿದ್ವಿ. ನಾನಂತೂ 2 ಬೆಟ್ಟ, ಮಧ್ಯದಲ್ಲಿ ಒಂದು ಜರಿ, ಆ ಕಡೆ ಈ ಕಡೆ ಒಂದು ಅಷ್ಟೇ. ಚೆನ್ನಾಗಿದೆ. ಹೌದು ಕಡೆ, ಮಸ್ತಾಗಿದೆ ಅಲ್ವಾ? ಈ ಕಡೆ ನೋಡಿ ಹೆಂಗೆ ಸಿಕ್ಸವ್ರೆ ಬ್ರಷ್ನ. ಅಲ್ಲಿ ಬಿದ್ದೈತಲ್ಲಿ. ಒಳ್ಳೆ ಇದು ಮಣ್ಣಲ್ಲಿ ಮಾಡೋದು, ಮಡಿಕೆ. ಇವಾಗ ನಾವು ಗಣಪತಿ ಎಲ್ಲ ನೋಡಿದ್ವಲ್ಲ, ಅದೆಲ್ಲ ಇಲ್ಲಿ ಮಾಡೋದು ಅನಿಸುತ್ತೆ. ಹಾಂ, ಇದಕ್ಕೂ ಪೇಂಟ್ ಮಾಡ್ಬೋದಾ? ಥರ ಯೂನಿಕ್ ಆಗಿರೋ ಕೆಫೆ ಇದು. ಬೇರೆ ಕೆಫೆಲ್ಲ ಬರೀ ಊಟ ಮಾಡೋದು ಈ ಥರ. ಇನ್ನೊಂದು ಕೆಫೆ ಇದೆ, ಫುಲ್ ನಾಯಿಗಳಿರೋ ಕೆಫೆ. ಟ್ರೈ ಮಾಡುವ ಅದು ಒಂದ್ಸಲ. 2:30 ಮೇಲೆ ಆಯಿತು. ಅವರೆಲ್ಲೂ ಊಟ ಮಾಡ್ತಾವ್ರೆ. ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆಲ್ರೆಡಿ ತಂದು ಕೊಟ್ಟಿದ್ದಾರೆ ಕ್ಯಾನ್ವಾಸು ಅವ್ರಿಗೂ. ನಮ್ಮ ತಂಗಿ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ನನಗೆ ಇದನ್ನೇ ಬಿಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ, ನನಗೆ ಸ್ವಲ್ಪ ಟಚ್ ಇದೆ, ಬಟ್ ಪೇಂಟಿಂಗಲ್ಲಿ ಅಷ್ಟು ಟಚ್ ಇಲ್ಲ. ನೋಡೋದ. ನನಗೆ ಇದನ್ನ ಕಂಪ್ಲೀಟ್ ಮಾಡ್ತೀವಲ್ವಾ, ಏನು ಮಾಡೋದು ಇದನ್ನ? ಇಲ್ಲ ಯಾರಿಗಾದ್ರು ಗಿಫ್ಟಾಗಿ ಕೊಡ್ಬೋದು, ನಾವೇ ಮಾಡಿರೋದು ಅಂದ್ಬಿಟ್ಟು. ಓ ಇದಕ್ಕೆ
ಇದಕ್ಕೆ ನಾವೇನು ಪೇಂಟ್ ಮಾಡ್ತೀವಿ ಇದಕ್ಕೆ ಪೇ ಮಾಡೋದು. ಓಕೆ, ಅಲ್ಲಿಂದ ಏನಕ್ಕಪ್ಪ ಇಲ್ಲಿ ಬಂದ್ವಿ ಅಂದರೆ ಆ್ಯಂಬಿಯನ್ಸ್ ಇಲ್ಲಿ ಚೆನ್ನಾಗಿದೆ ಅದಕ್ಕೆ. ವಾವ್, ನೈಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡುವ ಸಮಯ. ಇವಳಂತ ಅವಳೇ ಸ್ಟಾರ್ಟ್ ಮಾಡೋ ರೇಂಜಲ್ಲಿ ಅವಳೇ ಸ್ಟಾರ್ಟ್ ಮಾಡಿಬಿಟ್ಟಳೆ ಆಲ್ರೆಡಿ. ಮಿಕ್ಸ್ ಮಾಡ್ಕೊತಾಳಾಗಲೇ ಇದನ್ನು ಬಿಡಿ. ಅಯ್ಯೋ, ನಮ್ಮ ಕತೆನೋ ನೋಡೋದು. ಕೊಡು ಕೊಡು ಉಂಟನ ನೋಡೋದ ಚೆನ್ನಾಗಿ ಬಂತು ಅಂದರೆ ಯಾರಿಗಾರು ಗಿಫ್ಟ್ ಕೊಡ್ತೀನಿ ಇದನ್ನು. ನೀನು ಓಕೆ, ಸ್ಟಾರ್ಟ್ ಮಾಡೋದ. ಹಿಂಗೆ ಸ್ಟಾರ್ಟ್ ಮಾಡಲಾ ಜಸ್ಟ್ ಆ ಲ್ಯಾಂಪ್ ಒಂದು ಬಿಟ್ಕೋ, ಮೇಲ್ ಮಾತ್ರ. ಆಮೇಲೆ ಬೇಕಾದ್ರೆ ಕಲರ್ ಮಾಡ್ಕೋಬೋದು, ವೈಟ್ ಬ್ಲೂ ಮೇಲೂ ಬ್ಲ್ಯಾಕ್ ಮಾಡ್ಕೋಬೋದು. ಕಾನ್ಸಂಟ್ರೇಷನ್ ಮುಖ್ಯ. ಫಸ್ಟ್ ಹೆಂಗೆ ಇದು? ಹಾಂ ಸರ್. ನನಗೆ ನಗು ಬರ್ತೈತೆ. ವೇಸ್ಟ್ ಮಾಡ್ಕೊಂಡು ನೋಡಿ ಗೈಸ್, ಏನೇ ಇದು? ಹಾಟ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ ಅಂತಪ್ಪ, ನನಗಂತೂ ಇಷ್ಟ ಇಲ್ಲ. ಹೌ ಇಸ್ ದ ಟೇಸ್ಟ್? ಗುಡ್. ನನಗಂತೂ ಇಷ್ಟ ಇಲ್ಲಪ್ಪ, ನಂಗೆ ಬೇಡ. The background was so nice, right? Yeah, it's so beautiful. Yeah. What are you doing? Take out your hand. This picture. Yeah, you're trying to do that? Yeah. Yeah, go ahead. Take out your hands. Yeah. No, sure not. First of all, why is chocolate boba even an option? Why is boba even an option? ಇಷ್ಟ್ರ ಮೇಲೆ ನಂಗೆ ಬಿಡೋಕ್ಕಾಯ್ತಲ್ಲ. ಬಿಟ್ಕೊಡ್ತೀನಿ ನಾನೇ. ನೋಡಿ ಎಷ್ಟು ಖರಾಬಾಗ್ಬಿಟ್ಟಿದ್ದೀನಿ ನಾನು. ಹಿಂಗಿರೋದು ನಾನು ಬಿಟ್ಟಿರೋದು ಹಿಂಗೆ. ಹೋಗ್ಲಿ ತೆಗೆದ್ಬಿಟ್ಟು ಬ್ಯಾಕ್ಗ್ರೌಂಡ್ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋದು. ಇಲ್ಲಿ ಇನ್ನೂ ಸ್ವಲ್ಪ ಡಾರ್ಕ್ ಮಾಡಲ್ಲ ನೋಡು. ಅಲ್ವಾ? ಸೇಮ್ ಅವಳು ನಂದು ಒಂದೇ ಕಲರ್ ಆಗುತ್ತೆ. ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ, ಚೆನ್ನಾಗಿಲ್ಲ ಬಿಡಿ ಗೈಸ್. ಚೆನ್ನಾಗಿಲ್ಲ ಅನ್ಕೊಂಡೆ ಚೆನ್ನಾಗಿರೋದು ಬಿಡ್ತಾವಳೆ. ಪೇಂಟಿಂಗ್ ಅಷ್ಟು ಬರಲ್ಲ, ಡ್ರಾಯಿಂಗ್ ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನು ಅಷ್ಟೇ ಬೇಕಾದ್ರೆ ಡ್ರಾಯಿಂಗ್ ಬಿಟ್ಬಿಡ್ತೀನಿ, ಪೇಂಟಿಂಗ್ ಅಷ್ಟು ಬರಲ್ಲ. ಬರೀ ಡೌಗಳು ನಿಂದು. ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಹಿಂಗೆ ತೊಗೊಂಡಿರ್ತೀನಿ ಅಷ್ಟೇ. ಇಲ್ಲ ನನ್ನ ಹೆಸ್ರು ಹಾಕ್ಬಿಟ್ಟು ಇದು ಸ್ವಲ್ಪ ಒಣಗಲಿ. ಇಲ್ಲಿ ಬಿಟ್ಟಿರೋದು ಕಾಣಿಸ್ತಾ ಇದೆ ಬ್ಲ್ಯಾಕಲ್ಲಿ. ಅದಕ್ಕೆ ಸ್ವಲ್ಪ ಜ್ಞಾನ ಕೊಟ್ಟು ಪೇಂಟ್ ಮಾಡಬೇಕು ಅನ್ನೋದು. ಇಲ್ಲ, ಅವ್ರಿಗೆ ಜ್ಞಾನ ಕೊಟ್ಟು ಪೇಂಟ್ ಮಾಡ್ತಿರೋದಕ್ಕೆ ಇಲ್ಲ ಹಾಕೋಗಿ ಇಲ್ಲ ಹಾಕ್ತದೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಂಥರ ಯಾವ ಟೆನ್ಷನು ಇಲ್ಲದೆ ಅಲ್ವಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿಗೆ ಬಂದು ಚೆನ್ನಾಗಿದೆ. ಬಟ್ ಒಂದೇನಂದರೆ ಬರೀ ಇಲ್ಲಿ ಡ್ರಿಂಕ್ ಐಟಮ್ ಮಾತ್ರ ಸಿಗೋದು. ಸ್ನ್ಯಾಕ್ಸ್ ಎಲ್ಲ ಏನೂ ಸಿಗೋಲ್ಲ. ಬರೀ ಡ್ರಿಂಕ್ ಇದು ಕಾಫಿ ಅದು ಇದು ಬರೀ ಅಂಥದ್ದು ಮಾತ್ರ. ಚೆನ್ನಾಗಿದೆ. ಇದು ಒಣಗಾದ್ಮೇಲೆ ಬ್ಲ್ಯಾಕ್ ಕೋಟಿಂಗ್ ಹಾಕ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ.
ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಗೈಸ್, ಗೊತ್ತಿಲ್ಲ ಹೆಂಗೆ ಬರುತ್ತೆ. ನಾವು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು ಗೈಸ್, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಚೆನ್ನಾಗಿ ಕಾಣ್ತೈತೆ, ಸ್ವಲ್ಪ ಡಾರ್ಕ್ ಆಗಿ. ರೆಡ್ ಮಿಕ್ಸ್ ಮಾಡಲ್ಲ? ಬೇಡ ಬೇಡ ಬೇಡ, ಆರೆಂಜ್ ಕೆಳಗೆ ಕೆಳಗೆ. ಗೈಸ್ ನಾನು ಅಂದ್ಕೊಂಡಿದ್ದೆ ಒಂದು, ನಾನು ಮಾಡಿರೋದೇ ಒಂದು. ಇವಳು ಮಾತ್ರ ಕರೆಕ್ಟಾಗಿ ಏನು ಅಂದ್ಕೊಂಡೋಳು ಅದನ್ನೇ ಮಾಡೋಳು. ಹೇಗಿದೆ ನನ್ನ ನೋಡಿ ಎಷ್ಟು ಖರಾಬ್ ಆಗೈತೆ ನೋಡಿ. ಅದು ಒಂದು ಸ್ಟೋರಿ ಇದೆ, ಅಲ್ಲಿ ಲಕ್ಷ್ಮಿ ಒಬ್ಬಳೆ ಕೂತಿರೋದು, ಕಾಗೆ ಇರೋದು, ಕಾಗೆಗಳನ್ನ ಫ್ರೆಂಡ್ ಮಾಡ್ಕೊಂಡಿರೋದು ಅವಳು. ಅಪ್ಪ ನನಗೆ ಅಲ್ಲಿ ಅಮ್ಮ ಒಬ್ಳು ಬಂದಿಲ್ಲ ನನಗೆಲ್ಲ ಕೊಡೋಕ್ಕೆ, ಅದು ಏನಂತೋಳು ಅಂತ ನನಗೆ ನೋಡಿ ನಕ್ಕಿದ್ಬಿಟ್ರೆ ಅಂತ. ಏನಿಲ್ಲ, ಏ ವಾವ್ ಯು ಡನ್ ಅ ಗ್ರೇಟ್ ಜಾಬ್ ಅಲ್ಲೇ. ಥ್ಯಾಂಕ್ ಯು ಸೋ ಮಚ್ ಅನ್ಬೇಕಷ್ಟೇ, ಇದೇನು ಹೇಳೋಕ್ಕಾಗಲ್ಲ, ಎಷ್ಟು ಖರಾಬ್ ಆಗೈತೆ ನೋಡಿ ಇದು. ಈ ಎಲ್ಲ ಮಾಡ್ಕೊಂಡು ನಾನು ಬಿಟ್ಟಿರುವಂತಹ ಚಿತ್ರ ಇದು. ಎಷ್ಟು ಖರಾಬಾಗೈತೆ ನೋಡಿ ಗೈಸ್, ಹಾಂ ಎಷ್ಟು ಖರಾಬಾಗಿದೆ ನೋಡಿ, ವೇಸ್ಟ್. ಸೊ ಫೈನಲಿ ನನ್ನ ಒಂದು ಚಿತ್ರ ನೋಡಿ ನನಗೆ ನಗು ಬರ್ತೈತೆ. ನೀವು ಅದೆಷ್ಟು ನಗ್ತಿರೋ ಗೊತ್ತಿಲ್ಲ ನೋಡಿ. ಏನಿಲ್ಲ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಗೈಸ್ ಅಷ್ಟೇ, ಮೈಂಡ್ ಸ್ವಲ್ಪ ಫ್ರೀ ಇರುತ್ತೆ. ಮನೆಗೆ ಹೋಗೋಣ, ಏನಂತಾರೋ ಏನೋ ಗೊತ್ತಿಲ್ಲ. ಬಿಲ್ ಪೇ ಮಾಡಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಬಿಟ್ಟಿರೋ ಚಿತ್ರಕ್ಕೆ ಅದು ಎಷ್ಟು ಇಸ್ಕೊತಾರೋ ಗೊತ್ತಿಲ್ಲ ಗೈಸ್. ನನಗೆ ನಗು ನನ್ನ ಚಿತ್ರ ನೋಡ್ಬಿಟ್ಟು. ನಿಮ್ಗೆ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಿತ್ರ ಹೆಂಗಿತ್ತು, ನನ್ನ ಡ್ರಾಯಿಂಗ್ ಹೆಂಗಿತ್ತು ಪ್ಲೀಸ್ ಕಮೆಂಟ್ ಮಾಡಿ. ಐ ಹೋಪ್ ಚೆನ್ನಾಗಿರಲ್ಲ ಅಂತ ಗೊತ್ತು, ಸ್ವಲ್ಪ ಗುಡ್ ಕಮೆಂಟ್ ಹಾಕಿ. ನನ್ನ ತಂಗಿಯಲ್ಲಿ ಹೋಗಿದ್ದಾಳೆ ಬಿಲ್ ಪೇಮೆಂಟ್ ಮಾಡೋಕ್ಕೆ, ಗೊತ್ತಿಲ್ಲ. ಇದಾದಮೇಲೆ ಹೊಟ್ಟೆ ತುಂಬ ಹಸಿತಾ ಇದೆ, ಆಲ್ರೆಡಿ 4 ಗಂಟೆ ಆಗಿದೆ. ಸೊ ಇದೇ ಗೈಸ್ ನಾವು ಹೋಗಿದ್ದಿದ್ದು, ಬೇಕಾದ್ರೆ ನೀವು ಹೋಗಿ ಟ್ರೈ ಮಾಡಿ ನೋಡಿ. ಇದು ಹೌದು, ಎಷ್ಟು ತಗೊಂಡ್ರು? ಅಷ್ಟೇ, ಪೇಂಟಿಂಗ್ ಏನಿಲ್ಲ, ಅಮೌಂಟ್ ಏನಿಲ್ಲ ನೋಡಿ ಗೈಸ್. ನೀವು ಇಷ್ಟ ಇತ್ತು ಪೇಂಟಿಂಗ್ ಮಾಡೋಕ್ಕೆ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಪ್ಲೀಸ್ ಇಲ್ಲಿಗೆ ವಿಸಿಟ್ ಮಾಡಿ. ಈ ಥರ ಖರಾಬು ವೀಡಿಯೋಗಳನ್ನ ಈ ಥರ ಖರಾಬಾಗಿರುವ ಪೇಂಟಿಂಗ್ಸ್ನ ಮಾಡ್ಕೊಳ್ಳಿ, ಖುಷಿ ಪಟ್ಕೊಳ್ಳಿ ಅಷ್ಟೇ. ಈಗ ಎಲ್ಲಿಗೆ? ದೊನ್ನೆ ಬಿರಿಯಾನಿ ಎಲ್ಲಿದೆ? ಇಲ್ಲಿ ಅಲ್ಲಲ್ಲಿದೆ ಬಿರಿಯಾನಿ ತಿಂದು ತುಂಬ ದಿನ ಆಗಿದೆ. ಅದಕ್ಕೆ ಆಲ್ಮೋಸ್ಟ್ 1 ಮಂತ್ ಆಗುತ್ತೆ. ಶ್ರಾವಣ ಬಿಟ್ಟಿದ್ದಲ್ಲ. ಹೌದು, ಶ್ರಾವಣದಲ್ಲಿ ಬಿಟ್ಟಿದ್ದು, ಮತ್ತು ಸಂಡೇ ತಿಂದ್ವಿ. ಅದಾದ್ಮೇಲೆ ಬಿರಿಯಾನಿ ತಿಂದೇ ಇಲ್ಲ. ಬಿರಿಯಾನಿನೇ ಕಬಾಬ್ ಏನಕ್ಕೆ ಏನೇ ಗ್ರೇವಿ ತಿಂದರೂ ಬಿರಿಯಾನಿಗೆ ಯಾವುದಕ್ಕೂ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಒಂದೊಂದು ಮಳೆ, ಸಿಕ್ಕಾಪಟ್ಟೆ ಮಳೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಸಿಚುವೇಶನ್ ಒಂದು ಸಾಂಗ್ ಏನು ಮಾಡ್ಕೊ, ಮಳೆಯಲ್ಲಿ ದಿನವಿಡೀ ತುಂಬ ಕುತೂಹಲ. ದೊನ್ನೆ ಬಿರಿಯಾನಿ ಸಿಕ್ತು. ನಾನು ಯಾವಾಗಲೂ ಇದೇ ರೂಟಲ್ಲಿ ಹೋಗೋದು ಬಸ್ಸಲ್ಲಿ, ಯಾವಾಗಲೂ ನೋಡ್ತಾ ಇದ್ದೆ ದೊನ್ನೆ ಬಿರಿಯಾನಿನ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋಣ, ಟೇಸ್ಟ್ ನೋಡೋಣ ಹೆಂಗಿದೆ ಏನು ಅಂತ. ಸೊ ವೆಲ್ಕಮ್ ಟು ದೊನ್ನೆ ಬಿರಿಯಾನಿ ಗೈಸ್. ನಾಟಿ ಕೋಳಿ ಬಿರಿಯಾನಿ ಐತೆ ಕಣೆ. ಏನು ಮಾಡೋದು? 4 ಗಂಟೆ ಆಗಿತ್ತಲ್ಲ. 4 ಗಂಟೆ ಯಾಕೆ ಹೋಗಾರಾಗಿರಲ್ಲ. ನೀರು ಹೋಗ್ಬಿಡೈತೆ.
ನಮ್ಮ ಮೇಲ್ಗಡೆ ಶಂಕರನ ಆ ಕಡೆ ಟೈಗರ್ ಪ್ರಭಾಕರ್ ನನಗೆ ಯಾವಾಗಲೂ ರೇಗಿಸ್ತಾರೆ ಟೈಗರ್ ಪ್ರಭಾಕರ್ ಆ ಕಡೆ ಅಂಬರೀಷ್ ಮತ್ತು ವಿಷ್ಣುದಾದ ಹೆವಿ ಆಯಿಲ್ ಗುರು, ಎಷ್ಟು ಆಯಿಲ್ ಇದೆ ಅಂದರೆ ನೋಡಿ ಇಲ್ಲಿ ಅಪ್ಪ ಆಯ್ತಲ್ಲ, ಸಾಕಾಗೋಯ್ತು ಇದು ಇಷ್ಟು ತಿನ್ನಗಂಟ. ನಾವು ಕಡೆ ಇದು ಸೇವೆ ಹಾಂ ಸೇವೆ ಸೇವೆ ಸೊ ಫೈನಲಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾನು ಮನೆಗೆ ಹೋದೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ನೀವೇನಾದ್ರು ಆ ಪ್ಲೇಸ್ಗೆ ಹೋಗಬೇಕು ಅಂತಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.